ಈ ವರ್ಷ PCMB ಬ್ಯಾಕ್ಗ್ರೌಂಡಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ರಿಲೇಟೆಡ್ ಬ್ರಾಂಚಸ್ಗೆ ಜಾಯ್ನ್ ಆಗ್ತಿರೋರು, ಅಥವಾ ಆಲ್ರೆಡಿ ಜಾಯ್ನ್ ಆಗಿ ಇನ್ನೂ ಪ್ರೋಗ್ರಾಮಿಂಗ್ ಬಗ್ಗೆ ಏನೋ ಐಡಿಯಾ ಇಲ್ಲದೆ ಇವಾಗ ಪ್ರೋಗ್ರಾಮಿಂಗ್ನ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಿರೋರು, ಅಥವಾ ಆಲ್ರೆಡಿ ಬೇರೆ ಡೊಮೈನ್ಸಲ್ಲಿ ವರ್ಕ್ ಮಾಡಿ ನಾನು IT ಕಡೆ ಶಿಫ್ಟ್ ಆಗಬೇಕು ಅಂದ್ಕೊಂಡಿರೋರಿಗೆಲ್ಲ ಫಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇರೋದೇನೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಫಸ್ಟ್ ಕಲೀಲಿ ಅಂತ ಹೇಳಿ. PCMB ಬ್ಯಾಕ್ಗ್ರೌಂಡಿಂದ ಡೈರೆಕ್ಟಾಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಜಾಯ್ನ್ ಆಗುವಾಗ ನಾನು ಸಹ ಇದೇ ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ದೆ. ಸೊ ನನಗೆ ಗೊತ್ತು ಹೌ ಇಟ್ ಫೀಲ್ಸ್ ಅಂತ. ಸೊ ಈ ಕ್ವಶನ್ನ ಅಡ್ರೆಸ್ ಮಾಡೋಕ್ಕೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಿರ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಫಸ್ಟ್ ಚೂಸ್ ಮಾಡಿದೆ, ನೀವು ಯಾವುದನ್ನು ಚೂಸ್ ಮಾಡ್ಬೋದು, ಚೂಸ್ ಮಾಡಿದ್ರೆ ಬೆನಿಫಿಟ್ಸ್ ಏನು, ಆ್ಯಂಡ್ ಅಲಾಂಗ್ ವಿತ್ ದಟ್ ಚೂಸ್ ಮಾಡಿದ್ಮೇಲೆ ನಿಮಗೆ ಏನಾದರೂ ರಿಸೋರ್ಸಸ್ ಬೇಕು ಅಂತಂದರೆ ನಾನೇನು ಯೂಸ್ ಮಾಡಿದೆ ಅದನ್ನ ಸಹ ಪ್ರೊವೈಡ್ ಮಾಡ್ತಿರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ನಾನು ಇನ್ನೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ. ಸೊ ದಟ್ ಈ ಥರ ಇಂಪಾರ್ಟೆಂಟ್ ವೀಡಿಯೋಸ್ ಏನು ನನ್ನ ಕಡೆಯಿಂದ ನಾನು ಎಕ್ಸ್ಪೀರಿಯನ್ಸಿಂದ ಹಾಕ್ತಿರ್ತೀನಿ, ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಅಷ್ಟೇ. ಸೊ ಬೇಸಿಕಲಿ ಸ್ಪೀಕಿಂಗ್, ಫಸ್ಟ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತಿದ್ದೀರಾ ಅಂತ ತಕ್ಷಣ ಮೆಜಾರಿಟಿ ಆಫ್ ಯು ನಿಮಗೆ ಕಂಪ್ಯೂಟರ್ ಸೈನ್ಸ್ ಆಗಲಿ ಅಥವಾ ಕೋಡಿಂಗ್ ಆಗಲಿ ಪ್ರೋಗ್ರಾಮಿಂಗ್ ಆಗಲಿ ಇದು ಯಾವುದ್ರ ಬಗ್ಗೆನೂ ಚೂರು ಐಡಿಯಾ ಇರಲ್ಲ. ಸೊ ದಿಸ್ ಇಸ್ ವಾಟ್ ಐ ಬಿಲೀವ್. ಸೊ ಸಿಚುವೇಶನ್ ಹಿಂಗಿರುವಾಗ ನೀವು ಸುಮ್ಮನೆ ಯಾವುದೋ ಕಾಂಪ್ಲೆಕ್ಸ್ ಸಿಂಟ್ಯಾಕ್ಸು ಮತ್ತು ಕಾಂಪ್ಲೆಕ್ಸ್ ಕೀವರ್ಡ್ಸ್ ಎಲ್ಲ ಇರುವಂಥ ಲ್ಯಾಂಗ್ವೇಜ್ನ ಚೂಸ್ ಮಾಡಿದ್ರೆ ಈಸಿ ಆಗುತ್ತಾ, ಅಥವಾ ಇಂಗ್ಲೀಷ್ ಥರನೇ ಇರುವಂಥ ಒಂದು ಸಿಂಪಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಚೂಸ್ ಮಾಡಿದ್ರೆ ಈಸಿ ಆಗುತ್ತಾ? ಅಫ್ಕೋರ್ಸ್ ಸೆಕೆಂಡ್ ಒನ್ ತಾನೆ. ಸೊ ಒನ್ ಸಚ್ ಲ್ಯಾಂಗ್ವೇಜ್ ಇಸ್ ಪೈಥನ್, ಆ್ಯಂಡ್ ಆ ಪೈಥನ್ ಲ್ಯಾಂಗ್ವೇಜ್ನೇ ನಾನು ಸಹ ಕಲ್ತಿದ್ದು ಫಸ್ಟ್ ಟೈಮ್ ನಾನು ಪ್ರೋಗ್ರಾಮಿಂಗ್ ಕಲಿಯುವಾಗ. ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ಆಲ್ ಆಫ್ ಯು ಟು ಸ್ಟಾರ್ಟ್ ಆಫ್ ವಿತ್ ಪೈಥನ್ ಇಫ್ ಯು ರಿಯಲಿ don't have any, a single idea about computer science or coding or programming and whatsoever. So ಯಾವ್ದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಂದ್ರೆ go with Python first. Again, not a mandatory thing, but a strong suggestion from me and people around me. People have choose Python and they have come out with flying colors. ಅದಕ್ಕೆ ಹೇಳ್ತಾ ಇದ್ದೀನಿ, ನಾಟ್ ಜಸ್ಟ್ ಮೈ ಎಕ್ಸ್ಪೀರಿಯನ್ಸ್, ತುಂಬ ಜನದ ಎಕ್ಸ್ಪೀರಿಯನ್ಸ್ ನೋಡಿದ್ದೀನಿ. ನೆಕ್ಸ್ಟ್ ಥಿಂಗ್, ಇವಾಗ ಪೈಥನ್ ಚೂಸ್ ಮಾಡು ಅಂತ ಹೇಳಿದೆ ಅಲ್ವಾ, ಏನಕ್ಕೆ ಚೂಸ್ ಮಾಡು ಅಂತ ಹೇಳಿದೆ ಅಂತ ಕೇಳೋದಾದರೆ, ಸೊ ಬೇಸಿಕಲಿ ದೇರ್ ಆರ್ 3 things to this. ಫಸ್ಟ್ ಥಿಂಗ್ ಏನಂತ ಅಂದರೆ, ಲ್ಯಾಂಗ್ವೇಜ್ ಇಸ್ ವೆರಿ, ದ ಸಿಂಟ್ಯಾಕ್ಸ್ ಇಸ್ ವೆರಿ ಸಿಮಿಲರ್ ಟು ದಟ್ ಆಫ್ ಇಂಗ್ಲೀಷ್. ಅಂದರೆ ತುಂಬ ಹೈ ಲೆವೆಲ್ ಲ್ಯಾಂಗ್ವೇಜ್ ಇದೆ. ಹೈ ಲೆವೆಲ್ ಇನ್ ದ ಸೆನ್ಸ್, ಇಂಗ್ಲೀಷಲ್ಲಿ ಏನು ವರ್ಡ್ಸ್ ಯೂಸ್ ಮಾಡ್ತೀವಿ, ಇವಾಗ ಪ್ರಿಂಟ್ ಅಂತ ಇಂಗ್ಲೀಷಲ್ಲಿ ಒಂದು ಪದ ಇದೆ. ಪ್ರಿಂಟ್ ಅನ್ನೋ ಪದದ ಮೀನಿಂಗ್ ಎಲ್ರಿಗೂ ಗೊತ್ತಿದೆ. ಸೊ ಪ್ರಿಂಟ್ ಅಂತ ಒಂದು ಫಂಕ್ಷನ್ ಸಹ ಪೈಥಾನಲ್ಲಿದೆ. ಏನು ಮಾಡುತ್ತೆ, ನೀವೇನು ಇನ್ಪುಟ್ ಕೊಡ್ತೀರಾ ಅದನ್ನ ಪ್ರಿಂಟ್ ಮಾಡುತ್ತೆ. So this is just an example of how close Python syntax is with English language. So ಈ ಥರ ಬೇಸಿಕ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಜೊತೆ ಸಿಮಿಲಾರಿಟಿ ಇದ್ದಷ್ಟು ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಂಟ್ಯಾಕ್ಸ್ ಅಷ್ಟೊಂದು ಕಷ್ಟ ಆಗಲ್ಲ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಇದೊಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಸ್ವಲ್ಪ ಐಡಿಯಾ ಇತ್ತು ಇದ್ರ ಬಗ್ಗೆ ಅಂತೆಲ್ಲ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಇಫ್ ಯು ಆರ್ ನಾಟ್ ಗೆಟಿಂಗ್ ಎನಿಥಿಂಗ್ ರಿಗಾರ್ಡಿಂಗ್ ದಿಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಸ್ಟಫ್, ಇಟ್ಸ್ ಫೈನ್, ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅನ್ನೋದೊಂದು ಕಂಪ್ಯೂಟರ್ ಫಂಡಮೆಂಟಲ್ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಯು ಶುಡ್ ಗೋ ವಿತ್ ಅನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಯೂಶ್ವಲಿ ರೆಕಮೆಂಡ್ ಮಾಡ್ತಾರೆ. ಸೊ ಹೀಗಿರುವಾಗ ನೀವು ಪೈಥಾನ್ನ ಚೆನ್ನಾಗಿ ಕಲ್ತಷ್ಟು ನಿಮಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗು ಸಹ ಬ್ರಷ್ ಅಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಇಂಟರ್ವ್ಯೂಸಲ್ಲಿ ಆಗಿರ್ಬೋದು ಅಥವಾ OAS ಅಲ್ಲಿರ್ಬೋದು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಹೋಲ್ಡ್ಸ್ ಅ ಲಾಟ್ ಆಫ್ ವೇಟೇಜ್. ಸೊ ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ದಟ್ ಈಸ್ ಒನ್ ಮೇಜರ್ ಥಿಂಗ್ ಆರ್ ಒನ್ ಪ್ಲಸ್ ಪಾಯಿಂಟ್ ವಿಲ್ ಗೆಟ್ ಇಫ್ ಯು ಸ್ಟಾರ್ಟ್ ಆಫ್ ವಿತ್ ಪೈಥನ್. ಥರ್ಡ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬರೋಣ. ನೋಡಿ, ಇವಾಗ ಈಸಿ ಅಂದ ತಕ್ಷಣ ನಾವು ಡೈರೆಕ್ಟಾಗಿ ಚೂಸ್ ಮಾಡಿಬಿಟ್ರೆ ಅದರಿಂದ ಯೂಸೇ ಇಲ್ಲ ಅಂತ ಅಂದರೆ ವೇಸ್ಟ್ ಅಲ್ವಾ? ಈಗ ಓಕೆ, ನಮ್ಗೇನೋ ಒಂದು ಈಸಿ ಅಂತ ಚೂಸ್ ಮಾಡಿ ಅದರಿಂದ ಏನು ಯೂಸೇ ಇಲ್ಲ ಅಂತ ಅಂದರೆ ಕಲ್ತ್ರೂ ವೇಸ್ಟೇ, ಕಲಿಲ್ಲ ಅಂದ್ರೂ ವೇಸ್ಟೇ. ಬಟ್ ದಿಸ್ ಇಸ್ ನಾಟ್ ದ ಪಾಯಿಂಟ್ ವಿತ್ ಪೈಥನ್, ಬಿಕಾಸ್ ಮೋಸ್ಟ್ ಆಫ್ ದ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜೀಸ್ ಲೈಕ್ ಮಷೀನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಕಂಪ್ಯೂಟರ್ ವಿಷನ್, ಈ ಟೆಕ್ನಾಲಜೀಸ್ ಎಲ್ಲ ಪೈಥಾನ್ನ ಬ್ಯಾಕ್ ಎಂಡಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತಾ ಇದೆ. ದಟ್ ಮೀನ್ಸ್ ವಾಟ್ ಎವರ್ ಯು ಆರ್ ಲರ್ನಿಂಗ್ ಇಸ್ ಆಫ್ ಯೂಸ್ right now and will be of use in the future, even if you start contributing to some real world projects. So this is what you have to understand while you start off learning with Python. And talking about the important part now, ಅಂದರೆ ರಿಸೋರ್ಸಸ್ ಯಾವ್ದಾದ್ರು ಯೂಸ್ ಮಾಡಿದೆ ಅಂತ, ಅಗೇನ್ ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ಸಹ ಡಿಸ್ಕಸ್ ಮಾಡಿದ್ದೀನಿ. ವೈಲ್ ಐ ವಾಸ್ ಪ್ರಿಪೇರಿಂಗ್ ಬ್ಯಾಕ್ ಇನ್ 2022 or learning back in 2022, ಮಾಶ್ ಹಮೇದಾನಿ ಅನ್ನೋ ಒಂದು ಯೂಟ್ಯೂಬರ್ದು ಒಂದು 6 hours ಕ್ರ್ಯಾಶ್ ಕೋರ್ಸ್ ಇದೆ ಪೈಥನ್ ಮೇಲೆ. ಸೊ ಆ ಕ್ರ್ಯಾಶ್ ಕೋರ್ಸ್ನ ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೆ. ಅದಾದಮೇಲೆ ಬೇಸಿಕ್ಸ್ ಎಲ್ಲ ಸ್ಟ್ರಾಂಗ್ ಆದ ತಕ್ಷಣ ನಾನು 100 days of code ಅಂತ ಹೇಳಿ ಏಂಜೆಲ್ ಐ ಅವ್ರದ್ದು ಒಂದು ಯುಡೆಮಿ ಕೋರ್ಸ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಸೊ ಅಲ್ಲಿ ನನಗೆ ಡೀಟೇಲ್ಡ್ ಆಗಿ ಎಕ್ಸ್ಟ್ರಾ ಫೀಚರ್ಸ್ ಇರ್ಬೋದು, ಪೈಥನ್ದು ಒಂದು ಹೋಲಿಸ್ಟಿಕ್ ಓವರ್ವ್ಯೂ ನನಗೆ ಸಿಗುತ್ತೆ. ಆ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ಐ ವಾಸ್ ಇಂಟು ಸಾಲ್ವಿಂಗ್ ಸಮ್ ಲೀಡ್ ಕೋಡ್ ಪ್ರಾಬ್ಲಮ್ಸ್ ರೆಗ್ಯುಲರ್ಲಿ. ಅಂದರೆ ಬೇಸಿಕ್ ಪ್ರಾಬ್ಲಮ್ಸ್ ಅಷ್ಟೇ, ಫಸ್ಟ್ ಇಯರಲ್ಲೇ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ ಹೋಗಿಲ್ಲ. ಸೊ ಬೇಸಿಕ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊತಿದ್ದೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಐ ವಾಸ್ ಬಿಲ್ಡಿಂಗ್ ಸಮ್ ಮಿನಿ ಪ್ರಾಜೆಕ್ಟ್ಸ್ ಇನ್ ದ ಸೆನ್ಸ್ ಲೈಕ್ ಫ್ಲೇಮ್ಸ್ ಯೂಸಿಂಗ್ ಪೈಥಾನ್ ಇರ್ಬೋದು, ಸೊ ಯಾವುದೋ ಒಂದು ಟು ಡೂ ಸಿಮ್ಯುಲೇಟರ್ ಇರ್ಬೋದು. ಈ ಥರ ಸಿಮ್ಯುಲೇಟರ್ಸ್ನ ನಾನು ಬಿಲ್ಡ್ ಮಾಡ್ತಿದ್ದೆ. ಅದರಿಂದ ಐ ವಾಸ್ ಏಬಲ್ ಟು ಗೆಟ್ ಅ ಗುಡ್ ಗ್ರಿಪ್ ಆನ್ ಇಟ್. ಬಟ್ ಇವಾಗ ಇಫ್ ಯು ಆರ್ ಸಮನ್ ಹೂ ಇಸ್ serious, if you're someone who is really well motivated or well positioned enough to learn Python, ಅಥವಾ ನೀವು ನಿಜವಾಗ್ಲೂ ನಿಮಗೆ ಆ ಕಲಿಬೇಕು ಅನ್ನೋ ಮೈಂಡ್ ಸೆಟ್ ಇದೆ ಅಂತಂದರೆ ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ಇಂಜಿನಿಯರಿಂಗ್ ಇನ್ ಕನ್ನಡಾಸ್ ಫುಲ್ ಪೈಥನ್ ಕೋರ್ಸ್. ನಮ್ಮ ಅಣ್ಣ ಆ ಕೋರ್ಸ್ನ ಮಾಡಿರೋದು ಅಂತ ಹೇಳ್ತಿಲ್ಲ. ಈವನ್ ಇಫ್ ಐ ವಾಸ್ ಸಂಬಡಿ ಎಲ್ಸ್, ನಾನು ಆ ಕೋರ್ಸ್ನ ಪರ್ಸ್ನಲ್ ಆಗಿ ನೋಡಿದಿದ್ರೆ ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ಇಟ್ ಟು ಎವ್ರಿಬಡಿ ಎಲ್ಸ್ ಹೂ ಆರ್ ಸ್ಟಾರ್ಟಿಂಗ್ ಆಫ್ ವಿತ್ ಪೈಥನ್. ಬಿಕಾಸ್ ತುಂಬ ಬೇಸಿಕ್ಸಿಂದ ತುಂಬ ಅಟಾಮಿಕ್ ಕಾನ್ಸೆಪ್ಟ್ಸಿಂದ ತೊಗೊಂಡು ಹೋಗಿ ಹಿ ಹ್ಯಾಸ್
ಇಂಟ್ರಡ್ಯೂಸ್ಡ್ ಪೈಥನ್ ಟು ಪೀಪಲ್ ಹು ಆರ್ ಸ್ಟಾರ್ಟಿಂಗ್ ಆಫ್ ವಿತ್ ಪ್ರೋಗ್ರಾಮಿಂಗ್. ಸೊ ಅದನ್ನ ನೋಡಿ ಒಂದ್ಸಲ. ಅದು ನೋಡಿದ್ರೆ ನಿಮಗೆ ಬೇಸಿಕ್ಸ್ ಎಲ್ಲ ಪಕ್ಕ ಕ್ಲಿಯರ್ ಆಗಿಬಿಡುತ್ತೆ. ಅದಾದಮೇಲೆ ನೀವು ಯಾವ ಕೋರ್ಸ್ ನೋಡಲಿ ಅಥವಾ ಯಾವುದೋ ಒಂದು ಫ್ರೇಮ್ವರ್ಕ್ ಕಲಿತಿರ್ತೀರಾ, ಏನು ಕಲ್ತ್ರೂ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ದಿಸ್ ಶುಡ್ ಬಿ ಎನಫ್. ಅದನ್ನು ಕಲ್ತ್ಕೊಂಡು ಯು ಕ್ಯಾನ್ ಗೋ ವಿತ್ ಎನಿ ಅದರ್ ಕೋರ್ಸಸ್. ಆ್ಯಂಡ್ ಎಲ್ಲ ಕೋರ್ಸ್ ಮಾಡೋದ್ರ ಜೊತೆಗೆ ವಾಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಟು ಅಪ್ಲೈ ದಿಸ್ ಹೇಗೆ ಮಾಡ್ಬೋದು. ಒಂದು ಇಸ್ ಟು ಸಾಲ್ವ್ ಡಿ ಎಸ್ ಎ ಪ್ರಾಬ್ಲಮ್ಸ್ ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಬಟ್ ಬಿಫೋರ್ ದಟ್ ಯು ಕ್ಯಾನ್ ಸ್ಟಾರ್ಟ್ ಸಾಲ್ವಿಂಗ್ ಸಮ್ ಸಿಂಪಲ್ ಪ್ರಾಬ್ಲಮ್ಸ್. ಇವಾಗ ಲೀಪ್ ಇಯರ್ ಕ್ಯಾಲ್ಕುಲೇಟರ್ ಯೂಸಿಂಗ್ ಪೈಥನ್, ಅಥವಾ ವಾಟ್ ಐ ಹ್ಯಾಡ್ ಡನ್, ಫ್ಲೇಮ್ಸ್ ಗೇಮ್ ಆಡ್ತೀವಲ್ಲ ನಾವು, ಫ್ರೆಂಡ್ಸ್, ಲವರ್, ಅಫೆಕ್ಷನ್ ಏನೋ ಬರುತ್ತಲ್ಲ, ಸೊ ಅದನ್ನ ಪೈಥನ್ ಯೂಸ್ ಮಾಡಿ ಮಾಡಿಸೋದಾಗಿರ್ಬೋದು. ಈ ಥರ ಬೇಸಿಕ್ ಮೈನ್ಯೂಟ್ ಥಿಂಗ್ಸ್ ಏನೇನಿದೆ, ಅಥವಾ ನಿಮ್ಮ ಮನೇಲಿ ಏನೋ ಸಾಮಾನು ತಗೋತಿರ್ತೀರ, ಸಾಮಾನು ಚೀಟಿದು ಇನ್ಪುಟ್ಸ್ ಹಾಕಿದ್ರೆ ಅದು ಓವರ್ ಆಲ್ ಎಷ್ಟು ಅಮೌಂಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಸೋದಿರ್ಬೋದು. ದೀಸ್ ಆರ್ ಮೈನ್ಯೂಟ್ ಥಿಂಗ್ಸ್ ವಿಚ್ ವಿಲ್ ಬ್ರಷ್ ಅಪ್ ಯುವರ್ ಫಂಡಮೆಂಟಲ್ಸ್ ಆರ್ ಸ್ಟ್ರೆಂಥನ್ ಯುವರ್ ಫಂಡಮೆಂಟಲ್ಸ್ ಇನ್ ಪೈಥನ್. ಈ ಥರ ಮಾಡಿಕೊಂಡು ಜೊತೆಗೆ ಅದ್ರ ಆನ್ ಟಾಪ್ ಆಫ್ ಇಟ್ ಹೋಗ್ತಾ ಯು ಕ್ಯಾನ್ ಗೋ ಒನ್ ಲೆವೆಲ್ ಹೈಯರ್ ಇನ್ ಎವ್ರಿ ಪ್ರಾಜೆಕ್ಟ್. ಸೊ ದಿಸ್ ವಿಲ್ ಹೆಲ್ಪ್ ಯು ನೋ ಎಕ್ಸೆಲ್ ಇನ್ ಪೈಥನ್. ಆ್ಯಂಡ್ ಇದೆಲ್ಲನೂ ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಮುಂದೆ ಯಾವುದಾದ್ರು ಒಂದು ಫ್ರೇಮ್ವರ್ಕ್ ಕಲಿತಾ ಇರ್ತೀರಿ. ಇವಾಗ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಅಂದ ತಕ್ಷಣ ಜಾಂಗೋ ಇರ್ಬೋದು, ಫ್ಲಾಸ್ಕ್ ಇರ್ಬೋದು, ಈ ಥರ ಫ್ರೇಮ್ವರ್ಕ್ಸ್ನ ಕಲಿಯುವಾಗ ನಿಮಗೆ ಪೈಥನ್ ಒಂದು ಬೇಸಿಕ್ ಲ್ಯಾಂಗ್ವೇಜ್ ಆಗಿ ಚೆನ್ನಾಗಿ ಗೊತ್ತಿಲ್ಲ ಅಂದರೆ ಫ್ರೇಮ್ವರ್ಕ್ಸ್ನ ಕಲಿಯೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇವಾಗ ಸ್ಟಾರ್ಟಿಂಗ್ ಕಲಿತಿರೋದ್ರಿಂದ ಒಂದು ಪೈಥಾನ್ ಆಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಇದು ಯಾವ ಫ್ರೇಮ್ವರ್ಕ್ಸ್ ಆದರೂ ನೀವು ಆರಾಮಾಗಿ ಯೂಸ್ ಮಾಡ್ಬಿಡ್ಬೋದು. ಸೊ ದಿಸ್ ವಾಸ್ ಇಟ್. ಆ್ಯಂಡ್ ನನ್ನ ಸೆಕೆಂಡ್ ಇಯರಲ್ಲೇ 2 ಇಂಟರ್ನ್ಶಿಪ್ಸ್ನ ನಾನು ಕ್ರ್ಯಾಕ್ ಮಾಡಿದಾಗ ಆನ್ಲೈನ್ ಅಸೆಸ್ಮೆಂಟಲ್ಲಿ ಐ ಯೂಸ್ಡ್ ಪೈಥನ್ ಟು ರೈಟ್ ಕೋಡ್. ಸೊ ದೆರ್ ಇಸ್ ನೋ ಕ್ವಶನ್ ದಟ್ ಓಕೆ ಪೈಥನ್ ಕಲ್ತ ಮೇಲೆ ಅದನ್ನ ಕಂಪ್ನೀಸ್ ಏನು ಡಿಮ್ಯಾಂಡ್ ಮಾಡ್ತಿಲ್ಲ, ಕೇಳ್ತಿಲ್ಲ ಅಂತ. ಕಂಪ್ನೀಸ್ ದೀಸ್ ಡೇಸ್ ದೇ ಆರ್ ಮೋರ್ ಕನ್ಸರ್ನ್ಡ್ ವೆದರ್ ಯು ಆರ್ ಸ್ಕಿಲ್ಡ್ ಎನಫ್ ಟು ಕಾಂಟ್ರಿಬ್ಯೂಟ್ ಟು ದೇರ್ ಕಂಪನಿ ಆರ್ ನಾಟ್ ರಿಗಾರ್ಡಿಂಗ್ ವಿಚ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯು ನೋ ಆರ್ ಏನು ಕನ್ಸ್ಟೆಂಟ್ಸ್ ಹಾಕ್ತಿಲ್ಲ, ಯಾವುದೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರಬಾರ್ದು ಅಂತ. ಹೀಗಿರುವಾಗ ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತಿರ್ತೀರಿ ಅಂದರೆ ಚೆನ್ನಾಗಿ ಕಲೀರಿ. ಈವನ್ ಇಫ್ ಇಟ್ಸ್ ನಾಟ್ ಪೈಥನ್ ಇಟ್ಸ್ ಫೈನ್, ಯಾವುದೇ ತೊಗೊಂಡ್ರೂ ಚೆನ್ನಾಗಿ ಕಲೀರಿ. ಇಫ್ ಯು ಆರ್ ಲರ್ನಿಂಗ್ ಪೈಥನ್ ಆಲ್ಸೋ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ದಟ್ ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್ ಟು ಡೂ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ದಿಸ್ ವಾಸ್ ಇಟ್. ಇಂಪಾರ್ಟೆನ್ಸ್ನೂ ಸಹ ಹೇಳಿದ್ದೀನಿ, ಏನಕ್ಕೆ ಪೈಥನ್ ಚೂಸ್ ಮಾಡಬೇಕು ಅಂತಲೂ ಸಹ ಹೇಳಿದ್ದೀನಿ. ಚೂಸ್ ಮಾಡಿದ್ರಿ ಅಂತ ಅಂದ್ರೂ ಅದಾದಮೇಲೆ ಏನು ಮಾಡಬೇಕು ಅಂತ ಸಹ ನಾನೇ ಫುಲ್ ಒಂದು ಬ್ಲೂ ಪ್ರಿಂಟ್ ಹಾಕಿ ಕೊಟ್ಬಿಟ್ಟಿದ್ದೀನಿ. ಸೊ ಇಂಪಾರ್ಟೆನ್ಸಿಂದ ಹಿಡಿದು ಬ್ಲೂ ಪ್ರಿಂಟಿಂದ ಹಿಡಿದು ರಿಸೋರ್ಸಸ್ಸಿಂದ ಹಿಡಿದು ಜೊತೆಗೆ ಏನಕ್ಕೆ ಪೈಥನ್ ಕಲಿಬೇಕು ಅನ್ನೋದು ಸಹ ಎಲ್ಲನೂ ಕಂಪೈಲ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಇಷ್ಟಾದ ಮೇಲೆ ನೀವು ಈ ಇಂಟ್ರೆಸ್ಟ್ನ ಎಷ್ಟು ದಿನ ಕ್ಯಾರಿ ಓವರ್ ಮಾಡ್ತೀರಾ, ಅಥವಾ ಈ ವಿಡಿಯೋಯಿಂದ ತೊಗೊಂಡು ಟೇಕ್ ಅವೇಸ್ನ ಹೇಗೆ ನೀವು ಅಪ್ಲೈ ಮಾಡ್ಕೊಂಡು ನಿಮ್ಮ ಲೈಫ್ಗೆ ಒಂದು ಬೆನಿಫಿಟ್ ಮಾಡ್ಕೊತೀರಾ ಅನ್ನೋದು ಇಟ್ಸ್ ಅಪ್ ಟು ಯು ಆರ್ ಇಟ್ಸ್ ಇನ್ ಯೋರ್ ಹ್ಯಾಂಡ್ಸ್. ಐ ಹೋಪ್ ಆಲ್ ಆಫ್ ಯು ವಿಲ್ ಟೇಕ್ ದಿಸ್ ಸೀರಿಯಸ್ಲಿ. ಸೊ ನಾನು ಯಾವುದೋ ಒಂದು ವೀಡಿಯೋಲಿ ಏನೋ ಒಂದು ಪಾಯಿಂಟ್ ಹೇಳ್ತಿರ್ತೀನಿ ಅಂದಾಗ ಇಟ್ ವಿಲ್ ಬಿ ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಆಫ್ ಬೀಯಿಂಗ್ ಇನ್ ದಿಸ್ ಸರ್ಕ್ಯೂಟ್ ಆರ್ starting to learn computer science from a completely different background and then applying it and then succeeding in it. ಸೊ ಈ ಎಕ್ಸ್ಪೀರಿಯನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ನಿಮ್ಗೆ ಯಾವ ಕಾಲೇಜಲ್ಲಾಗಲಿ ಯಾವ ಟೆಕ್ಸ್ಟ್ ಬುಕ್ಸಲ್ಲಾಗಲಿ ಇರಲ್ಲ. ಸೊ ನಿಮ್ಗೆ ಯೂಸ್ ಆಗಬೇಕು, ನೀವು ಅದರಿಂದ ಬೆನಿಫಿಟ್ ಆಗಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಅಲ್ಲಲ್ಲೇ ಯಾವುದೋ ವೀಡಿಯೋಸ್ ಬಂದರೂ ನಿಮ್ಗೆ ನೋಟಿಫಿಕೇಶನ್ ಬಂದುಬಿಡುತ್ತೆ. ವಿತ್ ದ್ಯಾಟ್ ಲೆಟ್ಸ್ ಎಂಡ್ ದಿಸ್ ವೀಡಿಯೋ. ನೆಕ್ಸ್ಟ್ ವೀಡಿಯೋ ಅಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್.